ಹಾಯ್ ಹಲೋ ಫ್ರೆಂಡ್ಸ್, ಐಸಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ ಕಡಲೆಬೇಳೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಚೆನ್ನಾಗಿ ಹಚ್ಕೊಡಿ, ಮತ್ತು ಒಂದು ಟೊಮಾಟೊವನ್ನು ಸ್ವಲ್ಪ ಕಸೂರಿ ಮೆಥಿನ ತಗೊಳ್ಳಿ. ನಂತರ ನೋಡಿ, ನಾನು ಬ್ಲ್ಯಾಕ್ ಚನ್ನ ಕಡಲೆಕಾಳು, ನಾರ್ಮಲ್ ಕಡಲೆಕಾಳನ್ನ ರಾತ್ರಿ ನೆನೆ ಹಾಕಿದ್ದೆ, ಒಂದು ಕಪ್ನಷ್ಟು. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ. ನಂತರ ಒಂದು ದೊಡ್ಡ ಆಲೂಗಡ್ಡೆ ಸಣ್ಣದಾಗಿ ಅದನ್ನು ಹಚ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನಂತರ ಒಂದು ಕುಕ್ಕರ್ ಇಕ್ಕಿ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. ಅದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಕರಿಬೇವು ಸೊಪ್ಪು ಹಾಕೋಣ. ಅದನ್ನು ಫ್ರೈ ಮಾಡೋಣ. ಅದು ಫ್ರೈ ಆದ ನಂತರ ಅದಕ್ಕೆ ಹಚ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋಣ. ಅದು ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬರೋವರೆಗೂ ಅದು ಚೆನ್ನಾಗಿ ಫ್ರೈ ಆಗಲಿ. ಹೈ ಫ್ಲೇಮಲ್ಲಿ ಇಕ್ಕಿ ಗ್ಯಾಸ್ನ, ಲೋ ಫ್ಲೇಮಲ್ಲಿ ಬೇಡ. ಹೈ ಫ್ಲೇಮಲ್ಲಿ ಇಕ್ಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ. ಸೊ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡಿ. ನೋಡಿ, ಇವಾಗ ಬ್ರೌನ್ ಕಲರ್ ಬಂದಿದೆ. ಸೊ ಅದಕ್ಕೆ ಇವಾಗ ನಾವು ಟೊಮ್ಯಾಟೋನ ಆ್ಯಡ್ ಮಾಡೋಣ. ಟೊಮ್ಯಾಟೋನೂ ಸಹ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಎಣ್ಣೆ ಒಳಗಡೆ ಡೀಪ್ ಫ್ರೈ ಆಗಲಿ. ಸೊ ಅದಕ್ಕೆ ನಂತರ ನಾವು 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ. ನಂತರ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕೋಣ. ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲೆನ ಹಾಕೋಣ. ನಂತರ ಅದಕ್ಕೆ ಸ್ವಲ್ಪ ಜೀರಾ ಪೌಡರನ್ನು ಹಾಕೋಣ. ನಂತರ ಅದಕ್ಕೆ ಸ್ವಲ್ಪ ಧನಿಯಾ ಪೌಡರನ್ನು ಹಾಕೋಣ. ಸೊ ನಂತರ ಅದಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕೋಣ. ಖಾರ ಪುಡಿ ನಿಮಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಳ್ಳಿ. ನಾನು 1.5 ಟೇಬಲ್ ಸ್ಪೂನಲ್ಲಿ ಹಾಕ್ಕೋತಾ ಇದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಉಪ್ಪು, ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಡೀಪ್ ಫ್ರೈ ಆಗಲಿ ಮಸಾಲೆ ಜೊತೆ. ನಂತರ ನೆನೆಸಿರುವಂತಹ ಕಡಲೆಕಾಳನ್ನು ಇವಾಗ ಅದಕ್ಕೆ ಹಾಕೋಣ. ಕಡಲೆಕಾಳನ್ನು ಹಾಕಿ ನಂತರ ಅದನ್ನು ಏನು ನಾವು ಆಲೂಗಡ್ಡೆ ತೊಗೊಂಡಿದ್ವಿ, ಸೊ ಆಲೂಗಡ್ಡೆನೂ ಸಹ ಅದಕ್ಕೆ ಹಾಕೋಣ. ಹಾಕಿ ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೆರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಅದಕ್ಕೆ ಸ್ವಲ್ಪ ನಾವು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಸೊ ಲಾಸ್ಟಲ್ಲಿ ಹಾಕೋದ್ರಿಂದ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇವಾಗ ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಅರ್ಧ ನಿಂಬೆಹಣ್ಣಲ್ಲಿ ಒಂದು 7-8 ಡ್ರಾಪ್ಸ್ ರಸನ ಅದಕ್ಕೆ ಹಾಕೋಣ. ಹಾಕಿ ಅದನ್ನು ಫ್ರೈ ಮಾಡಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಯಾಕಂತಂದರೆ ನಿಂಬೆಹಣ್ಣು ಹಾಕಿದ್ದೀವಲ್ಲ, ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಎಲ್ಲ ಒಂದು ಹದವಾಗಿ ಬೆಂದಿರಬೇಕು. ಸೊ ನಂತರ ಅದಕ್ಕೆ ಒಂದು ದೊಡ್ಡ ಗ್ಲಾಸಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ, ಅದನ್ನು ಮಿಕ್ಸ್ ಮಾಡಿ. ನಂತರ ಅದಕ್ಕೆ ಲಿಡ್ಡನ್ನು ಮುಚ್ಚಿ ಒಂದು 2 ವಿಷಲ್ಗೆ ಬಿಡಿ. ಸೊ ವಿಷಲ್ಲು ಲೋ ಫ್ಲೇಮಲ್ಲಿಕ್ಕಿ ಅದನ್ನು ವಿಷಲ್ಗೆ ಬಿಡಿ. ವಿಷಲ್ ತಣ್ಣಗಾದ್ಮೇಲೆ ತೆಗೀರಿ ಕುಕ್ಕರ್ನ. ನೋಡಿ, ಇವಾಗ ವಿಷಲ್ ತಣ್ಣಗಾದ್ಮೇಲೆ ಕುಕ್ಕರ್ ತೆಗಿತಾ ಇದ್ದೀನಿ. ನೋಡಿ, ಇವಾಗ ಅದೆಲ್ಲ ಕಾಳು ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಅದು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಸೊ ಈ ಥರ ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.